ಮಗ್ದಲದ ಮರಿಯಳಿಗೆ ಕಾಣಿಸಿಕೊಳ್ಳುತ್ತಾರೆ, ಅವಳಿಂದ ಗುರುತಿಸಲು ಸಾಧ್ಯವಾಗಲಿಲ್ಲ. ಶಿಷ್ಯರಿಗೆ ಅವರೊಂದಿಗೆ ಮಾತನಾಡುತ್ತಾ ಪಯಣವನ್ನ ಬೆಳೆಸುತ್ತಾರೆ, ಗುರುತಿಸಲಿಲ್ಲ. ಇಂದು ತಿಬೆರಿಯ ಸರೋವರದಲ್ಲಿ ಅವರು ನಿಂತಿದ್ದಾರೆ, ಪ್ರಭು ಯೇಸು ಕ್ರಿಸ್ತರನ್ನ ಅವರು ಗುರುತು ಹಚ್ಚಲಿಲ್ಲ. ಏಕೆ? ವೈ ದೇ ವರ್ ನಾಟ್ ಏಬಲ್ ಟು ರೆಕಗ್ನೈಸ್ ದ ಲಾರ್ಡ್? ಕಾರಣಗಳು, ಮೊದಲನೆಯದಾಗಿ ಈ ಶಿಷ್ಯರು ಪ್ರಭು ಯೇಸು ಕ್ರಿಸ್ತರಲ್ಲಿ ಪುನರುತ್ಥಾನದಲ್ಲಿ ವಿಶ್ವಾಸವನ್ನ ಕಳೆದುಕೊಂಡಿದ್ದರು. ಆ ಪುನರುತ್ಥಾನವನ್ನ ವಿಶ್ವಾಸಿಸಲು ಇವರಿಗೆ ಸಾಧ್ಯವಿಲ್ಲ. ಆದ್ದರಿಂದಲೇ ಪ್ರಭು ಯೇಸು ಕ್ರಿಸ್ತರು ಪುನಃ ಪುನಃ ಅವರ ಸೇವಾ ಸಮಯದಲ್ಲಿ ಹೇಳಿದ್ದು, ವಿಶ್ವಾಸವುಳ್ಳವನಿಗೆ ಎಲ್ಲವೂ ಸಾಧ್ಯ. ವಿಶ್ವಾಸವಿಲ್ಲದವನ ಕಣ್ಣಿಗೆ ದೇವರು ಎಂದಿಗೂ ಕಾಣಲು ಸಾಧ್ಯವಿಲ್ಲ. ನಮ್ಮ ಹತ್ತಿರವೇ ಇರಬಹುದು, ನಮ್ಮೊಂದಿಗೆ ಮಾತನಾಡುತ್ತಲೇ ಇರಬಹುದು, ಆದರೂ ಸಹ ನಾವು ದೇವರನ್ನ ಗುರುತು ಹಚ್ಚಲು ಸಾಧ್ಯವಿಲ್ಲ. ಅದೇ ಶಿಷ್ಯರಿಗೆ ಆದದ್ದು. ಅವರ ಹತ್ತಿರವೇ ಇದ್ದರು, ಅವರ ಜೊತೆಗೆ ಮಾತನಾಡುತ್ತಿದ್ದರು, ಆದರೂ ಅವರು ಪ್ರಭು ಯೇಸು ಕ್ರಿಸ್ತರನ್ನ ಕಂಡುಕೊಳ್ಳಲು ಸಾಧ್ಯವಿಲ್ಲ. ಏಕೆಂದರೆ ಅಲ್ಲಿ ವಿಶ್ವಾಸವಿಲ್ಲ. ವಿಶ್ವಾಸವಿಲ್ಲದವರ ಕಣ್ಣಿಗೆ, ಅವರ ಹೃದಯಕ್ಕೆ ಪ್ರಭು ಯೇಸು ಕ್ರಿಸ್ತರ ನೋಟ, ಅನುಭವ ಎಂದಿಗೂ ಸಿಗದು. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರೀತಿಯ ಮಕ್ಕಳೇ, ಇಂದು ನಾವು ಪಾಸ್ಕಾ ಕಾಲದ 3ನೆಯ ಭಾನುವಾರವನ್ನ ಆಚರಿಸುತ್ತಿದ್ದೇವೆ. ಪ್ರಭು ಯೇಸು ಕ್ರಿಸ್ತರ ಪುನರುತ್ಥಾನದ ಮಹೋತ್ಸವವನ್ನು ಆಚರಿಸುತ್ತಿರುವ ನಾವು ಇಂದು ಪ್ರಭು ಯೇಸು ಕ್ರಿಸ್ತರು 3ನೇ ಬಾರಿ ತಮ್ಮ ಶಿಷ್ಯರಿಗೆ ಕಾಣಿಸಿಕೊಳ್ಳುತ್ತಾರೆ ಪುನರುತ್ಥಾನರಾಗಿ. ಪ್ರತಿ ಬಾರಿ ಪ್ರಭು ಯೇಸು ಕ್ರಿಸ್ತರು ಕಾಣಿಸಿಕೊಳ್ಳುವಾಗ ತಮ್ಮ ಶಿಷ್ಯರ ವಿಶ್ವಾಸವನ್ನ, ನಂಬಿಕೆಯನ್ನ ಬಲಪಡಿಸುತ್ತಾರೆ. ಇಂದು ಆ ಶಿಷ್ಯರನ್ನ ಮತ್ತೊಮ್ಮೆ ಅವರು ಕರೆಯುತ್ತಾರೆ, ಅವರಲ್ಲಿ ವಿಶ್ವಾಸವಿಡುವಂತೆ. ಒಂದು ದೊಡ್ಡ ಸೂಚಕ ಕಾರ್ಯದ ಮೂಲಕ ತಾವು ಮೃತ್ಯುಂಜಯರು, ಸರ್ವಶಕ್ತರು ಎಂಬುದನ್ನ ಮತ್ತೊಮ್ಮೆ ಅವರಿಗೆ ಸಾಬೀತುಪಡಿಸುತ್ತಾರೆ. ಇಂದು ಪ್ರಭು ಯೇಸು ಕ್ರಿಸ್ತರು ಈ ಬಲಿಯಲ್ಲಿ ನಮ್ಮನ್ನು ಭೇಟಿ ಮಾಡಲಿದ್ದಾರೆ. ಈ ಬಲಿಯಲ್ಲಿ, ರೊಟ್ಟಿಯನ್ನ ಮುರಿಯುವಿಕೆಯಲ್ಲಿ ಮೃತ್ಯುಂಜಯರಾದ ಪ್ರಭು ಯೇಸು ಕ್ರಿಸ್ತರನ್ನ ನಾವು ಸಹ ಕಂಡುಕೊಳ್ಳಲಿದ್ದೇವೆ ಎಂಬ ವಿಶ್ವಾಸ ನಮ್ಮದಾಗಲಿ. ಆ ವಿಶ್ವಾಸವನ್ನ ಪ್ರಭು ಯೇಸು ಕ್ರಿಸ್ತರು ಬಲಪಡಿಸಲಿ. ಈ ವಿಶ್ವಾಸದ ಫಲವಾಗಿ ಈ ಬಲಿಯ ಕೊನೆಯಲ್ಲಿ ಆ ಪ್ರಭು ಯೇಸು ಕ್ರಿಸ್ತರನ್ನೇ ನಾವು ಸ್ವೀಕರಿಸುವ ಆಶೀರ್ವಾದವನ್ನ ಕೇಳಿ ಪಡೆಯೋಣ. ಈ ಬಲಿಯನ್ನು ನಾವು ಯೋಗ್ಯ ವಿಧದಲ್ಲಿ ಅರ್ಪಿಸಲು ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ. ಪ್ರೇಷಿತರನ್ನು ಕರೆತಂದು ನ್ಯಾಯಸಭೆಯ ಮುಂದೆ ನಿಲ್ಲಿಸಲಾಯಿತು. ಪ್ರಧಾನ ಯಾಜಕನು ಅವರನ್ನು ಉದ್ದೇಶಿಸಿ, ಆ ವ್ಯಕ್ತಿಯ ಹೆಸರಿನಲ್ಲಿ ಉಪದೇಶ ಮಾಡಕೂಡದು ಎಂದು ನಿಮಗೆ ಕಟ್ಟಪ್ಪಣೆ ಮಾಡಿದೆವು. ಆದರೂ ನೀವು ಮಾಡಿರುವುದೇನು? ನಿಮ್ಮ ಬೋಧನೆ ಜೆರುಸಲೇಮ್ ಆದ್ಯಂತ ಹಬ್ಬಿ ಹರಡಿದೆ. ಅಷ್ಟು ಮಾತ್ರವಲ್ಲ, ಆ ವ್ಯಕ್ತಿಯ ಕೊಲೆಗೆ ಜೆರುಸಲೇಮ್ ಆದ್ಯಂತ ನಮ್ಮನ್ನೇ ಹೊಣೆಗಾರನನ್ನಾಗಿ ಮಾಡಬೇಕೆಂದಿರುವಿರಿ.
ಎಂದು ಆಪಾದಿಸಿದನು. ಅದಕ್ಕೆ ಪ್ರತ್ಯುತ್ತರವಾಗಿ ಪೇತ್ರ ಮತ್ತು ಉಳಿದ ಪ್ರೇಷಿತರು, ನಾವು ವಿಧೇಯರಾಗಬೇಕಾದದ್ದು ದೇವರಿಗೆ, ಮಾನವರಿಗೆ ಅಲ್ಲ. ನೀವು ಶಿಲುಬೆಗೇರಿಸಿ ಕೊಂದು ಹಾಕಿದ ಯೇಸುವನ್ನು ನಮ್ಮ ಪಿತೃಗಳ ದೇವರು ಜೀವಕ್ಕೆ ಎಬ್ಬಿಸಿದ್ದಾರೆ. ದೇವರು ಅವರನ್ನು ತಮ್ಮ ಬಲಪಾರ್ಶ್ವಕ್ಕೆ ಏರಿಸಿ ಮುಂದಾಳನ್ನಾಗಿಯೂ ಲೋಕೋದ್ಧಾರಕನಾಗಿಯೂ ನೇಮಿಸಿದ್ದಾರೆ. ಇಸ್ರಾಯೇಲಿನ ಜನರು ಪಶ್ಚಾತ್ತಾಪಪಟ್ಟು ದೇವರಿಗೆ ಅಭಿಮುಖರಾಗಿ ಪಾಪ ಕ್ಷಮೆಯನ್ನು ಪಡೆಯಲು ಇವರ ಮುಖಾಂತರ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಈ ಘಟನೆಗಳಿಗೆ ನಾವು ಸಾಕ್ಷಿಗಳು. ನಾವು ಮಾತ್ರವಲ್ಲ, ದೈವೇಚ್ಛೆಯಂತೆ ನಡೆಯುವವರಿಗೆ ದೇವರು ದಯಪಾಲಿಸುವ ಪವಿತ್ರಾತ್ಮ ಅವರು ಕೂಡ ಸಾಕ್ಷಿಯಾಗಿದ್ದಾರೆ ಎಂದರು. ಪ್ರೇಷಿತರನ್ನು ಒಳಗೆ ಕರೆದು ಚಾವಟಿಯಿಂದ ಹೊಡೆದು, ಇನ್ನು ಮೇಲೆ ಯೇಸುವಿನ ಹೆಸರಿನಲ್ಲಿ ಬೋಧಿಸಬಾರದೆಂದು ಕಟ್ಟಪ್ಪಣೆ ಮಾಡಿ ಅವರನ್ನು ಬಿಟ್ಟುಬಿಟ್ಟರು. ಯೇಸುವಿನ ನಾಮಕ್ಕೋಸ್ಕರ ಅಪಮಾನವನ್ನು ಅನುಭವಿಸುವ ಅರ್ಹತೆಯನ್ನು ಪಡೆದೆವೆಂದು ಪ್ರೇಷಿತರು ಸಂತೋಷಭರಿತರಾಗಿ ನ್ಯಾಯಸಭೆಯಿಂದ ಹೊರಬಂದರು. ಪ್ರಭುವಿನ ವಾಕ್ಯ. ನಿನಗೆನ್ನ ವಂದನೆ ಪ್ರಭು, ನನ್ನನ್ನು ಉದ್ಧರಿಸಿದೆ. ನಿನಗೆನ್ನ ವಂದನೆ ಪ್ರಭು, ನನ್ನನ್ನು ಉದ್ಧರಿಸಿದೆ. ಶತ್ರುಗಳನ್ನೆಲ್ಲ ಕುರಿತು ಹೀಗೆದ್ದಂತೆ ಮಾಡಿದೆ. ಪಾತಾಳದಿಂದೆನ್ನ ಪ್ರಾಣವನ್ನು ಮೇಲೆತ್ತಿದೆ. ಎನ್ನ ಬದುಕಿಸಿದೆ ದೇವ, ಸಮಾಧಿ ಸೇರಗೊಡದೆ. ಭಕ್ತರೇ ಸಂಕೀರ್ತಿಸಿರಿ ಪ್ರಭುವನ್ನು, ಮಾಡಿರಿ ಆತನ ನಾಮಸ್ಮರಣೆಯನ್ನು. ಆತನ ಕೋಪ ಕ್ಷಣ ಮಾತ್ರ, ಆತನ ಕೃಪೆ ಜೀವನ ಪರ್ಯಂತ. ಇರುಳು ಬರಲು ಇರಬಹುದು ಅಲಲು, ನಲಿವು ಉಳಿಯುವುದು ಹಗಲು ಬರಲು. ಆಲಿಸು ಪ್ರಭು, ಕರುಣಿಸು, ನೆರವಾಗು ಬೇಗ ಎಂದು ಪ್ರಭು ನಾ ನಿನ್ನನ್ನು ಪ್ರಾರ್ಥಿಸಿದಾಗ ಎನ್ನ ಗೋಳಾಟವನ್ನು ನೀ ಕುಣಿದಾಟವಾಗಿಸಿದೆ. ಹೇ ಪ್ರಭು ಎನ್ನ ದೇವ, ನಿನಗೆನ್ನ ಅನಂತ ಧನ್ಯವಂದನೆ. ಪ್ರಕಟಣಾ ಗ್ರಂಥದಿಂದ ವಾಚನ. ಅನಂತರ ಸಿಂಹಾಸನದ 4 ಜೀವಿಗಳು ಹಾಗೂ ಸಭಾಪ್ರಮುಖರು ಸುತ್ತಲೂ ನಿಂತಿದ್ದ ಬಹುಮಂದಿ ದೇವದೂತರ ಸ್ವರವನ್ನು ಕೇಳಿಸಿಕೊಂಡೆ. ಅವರ ಸಂಖ್ಯೆ ಲಕ್ಷೋಪಲಕ್ಷವಾಗಿಯೂ ಕೋಟ್ಯಾನುಕೋಟಿಯಾಗಿಯೂ ಇತ್ತು. ಅವರೆಲ್ಲರೂ ಉಚ್ಚಕಂಠದಿಂದ, ವಧಿತ ಕುರಿಮರಿಯಾದಾತನು ಶಕ್ತಿಯನ್ನು, ಸಿರಿತನವನ್ನು, ಗೌರವವನ್ನು, ಘನಮಾನವನ್ನು, ಸ್ತುತಿಯನ್ನು, ಸುಜ್ಞಾನವನ್ನು ಹೊಂದಲು ಯೋಗ್ಯನು ಎಂದು ಹಾಡಿದರು. ಇದಲ್ಲದೆ ಸ್ವರ್ಗ, ಭೂಮಿ, ಪಾತಾಳಗಳಲ್ಲೂ ಸಮುದ್ರದಲ್ಲೂ ಇರುವ ಸಮಸ್ತ ಸೃಷ್ಟಿಗಳು ಹೀಗೆ ಆಡುವುದನ್ನು ಕೇಳಿಸಿಕೊಂಡೆ. ಸಿಂಹಾಸನದಲ್ಲಿ ಕುಳಿತವನ ಯಜ್ಞ ಕುರಿಮರಿಯಾದಾತನಿಗೆ ಸಲ್ಲಲಿ ಯುಗ ಯುಗಾಂತರಕ್ಕೂ ಘನಮಾನ, ಗೌರವ, ಪರಾಕ್ರಮ ಮತ್ತು ಮಹಿಮೆ. ಇದಕ್ಕುತ್ತರವಾಗಿ ಆ 4 ಜೀವಿಗಳು ಆಮೇನ್ ಎಂದು ಹೇಳಿದವು. ಸಭಾಪ್ರಮುಖರು ಸಾಷ್ಟಾಂಗವೆರಗಿ ನಮಸ್ಕಾರ ಮಾಡಿ ಆರಾಧಿಸಿದರು. ಪ್ರಭುವಿನ ವಾಕ್ಯ. ಕ್ರಿಸ್ತ ಜಯ, ಹಲ್ಲೆಲೂಯಾ, ಹಲ್ಲೆಲೂಯಾ. ದಾರಿಯಲ್ಲಿ ಇವರು ನಮ್ಮ ಸಂಗಡ ಮಾತನಾಡುತ್ತಾ ಪವಿತ್ರ ಗ್ರಂಥದ ಅರ್ಥವನ್ನು ನಮಗೆ ವಿವರಿಸ್ತಾ ಇದ್ದಾಗ ನಮ್ಮ ಹೃದಯ ಕುತೂಹಲದಿಂದ ಕುದಿಯುತ್ತಾ ಇತ್ತಲ್ಲವೇ? ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರಭು ನಿಮ್ಮೊಡನೆ ಇರಲಿ.
ಸಂತ ಯೋವಾನ್ನರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ಸ್ವಾಮಿ ತಮ್ಮ ಶಿಷ್ಯರಿಗೆ ಮತ್ತೊಮ್ಮೆ ತಿಬೇರಿಯ ಸರೋವರದ ಬಳಿ ಕಾಣಿಸಿಕೊಂಡರು. ಅದು ಹೀಗೆ ನಡೆಯಿತು. ಸಿಮೋನ ಪೇತ್ರನು, ದಿದಿಮನೆಂಬ ತೋಮನು, ಗಲಿಲೆಯದ ಕಾನಾ ಊರಿನ ನತಾನೆಯೇಲನು, ಜೆಬೆದಾಯನ ಪುತ್ರರು ಮತ್ತು ಯೇಸುವಿನ ಇನ್ನಿಬ್ಬರು ಶಿಷ್ಯರು ಒಟ್ಟಿಗೆ ಸೇರಿದ್ದರು. ಆಗ ಸಿಮೋನ ಪೇತ್ರನು, ನಾನು ಮೀನು ಹಿಡಿಯಲು ಹೋಗುತ್ತೇನೆ ಎಂದನು. ಮಿಕ್ಕವರು, ನಾವು ನಿನ್ನೊಡನೆ ಬರುತ್ತೇವೆ ಎಂದರು. ಅವರೆಲ್ಲರೂ ಹೊರಟು ದೋಣಿಯನ್ನು ಹತ್ತಿದರು. ಆ ರಾತ್ರಿಯೆಲ್ಲ ಅವರಿಗೆ ಒಂದು ಮೀನು ಸಿಗಲಿಲ್ಲ. ಬೆಳಗಾಗುವಷ್ಟರಲ್ಲಿ ಯೇಸು ಸ್ವಾಮಿ ತೀರದಲ್ಲಿ ನಿಂತಿದ್ದರು. ಆದರೆ ಅವರು ಯೇಸು ಸ್ವಾಮಿ ಎಂದು ಶಿಷ್ಯರಿಗೆ ಹೊಳೆಯಲಿಲ್ಲ. ಯೇಸು ಸ್ವಾಮಿ ಅವರಿಗೆ, ಮಕ್ಕಳೇ, ಊಟಕ್ಕೆ ಏನಾದರೂ ಸಿಕ್ಕಿತೆ ಎಂದು ಕೇಳಿದರು. ಏನೂ ಇಲ್ಲ ಎಂದರು. ಅವರು ದೋಣಿಯ ಬಲೆಗಡೆಗೆ ಬಲೆ ಬೀಸಿರಿ, ಮೀನುಗಳು ಸಿಗುತ್ತವೆ ಎಂದು ಯೇಸು ಸ್ವಾಮಿ ಹೇಳಲು ಅವರು ಹಾಗೆಯೇ ಮಾಡಿದರು. ಆಗ ಮೀನುಗಳು ರಾಶಿ ರಾಶಿಯಾಗಿ ಸಿಕ್ಕಿದವು. ಬಲೆಯನ್ನು ಎಳೆಯಲು ಆಗದೆ ಹೋಯಿತು. ಆಗ ಯೇಸುವಿನ ಆಪ್ತ ಶಿಷ್ಯನು ಪೇತ್ರನಿಗೆ, ಅವರೇ ಪ್ರಭು ಎಂದನು. ಪ್ರಭುವೆಂದು ಕೇಳಿದ್ದೇ ತಡ ಬರೀ ಮೈಯಲ್ಲಿದ್ದ ಪೇತ್ರನು ಬಟ್ಟೆಯನ್ನು ಹಾಕಿಕೊಂಡು ನೀರಿಗೆ ಧುಮುಕಿದನು. ಮಿಕ್ಕ ಶಿಷ್ಯರು ಮೀನು ತುಂಬಿದ ಬಲೆಯನ್ನು ಎಳೆಯುತ್ತಾ ಸುಮಾರು 300 ಅಡಿ ದೂರದಲ್ಲಿದ್ದ ದಡಕ್ಕೆ ದೋಣಿಯಲ್ಲೇ ಬಂದರು. ಅವರು ದಡವನ್ನು ಸೇರಿದಾಗ ಅಲ್ಲಿ ಇದ್ದಲಿನ ಬೆಂಕಿ ಮಾಡಲಾಗಿತ್ತು. ಕೆಂಡದ ಮೇಲೆ ಮೀನುಗಳು ಇದ್ದವು. ರೊಟ್ಟಿಯೂ ಅಲ್ಲಿತ್ತು. ಯೇಸು ಸ್ವಾಮಿ ಅವರಿಗೆ, ನೀವು ಈಗ ತಾನೇ ಹಿಡಿದ ಮೀನುಗಳಲ್ಲಿ ಕೆಲವನ್ನು ತನ್ನಿ ಎಂದು ಹೇಳಿದರು. ಸಿಮೋನ ಪೇತ್ರನು ದೋಣಿಯನ್ನು ಹತ್ತಿ ಬಲೆಯನ್ನು ದಡಕ್ಕೆ ಎಳೆದು ತಂದನು. ಬಲೆಯ ತುಂಬ ದೊಡ್ಡ ಮೀನುಗಳು, ಒಟ್ಟಿಗೆ 153 ಇದ್ದವು. ಅಷ್ಟು ಮೀನುಗಳಿದ್ದರೂ ಬಲೆಯು ಹರಿದಿರಲಿಲ್ಲ. ಯೇಸು ಸ್ವಾಮಿ ಅವರಿಗೆ, ಬಂದು ಊಟ ಮಾಡಿ ಎಂದು ಅವರನ್ನು ಕರೆದರು. ಅವರು ಪ್ರಭುವೆಂದು ಅರಿತಿದ್ದ ಕಾರಣ ಶಿಷ್ಯರಲ್ಲಿ ಒಬ್ಬರಿಗಾದರೂ ನೀವು ಯಾರು ಎಂದು ಕೇಳುವಷ್ಟು ಧೈರ್ಯ ಇರಲಿಲ್ಲ. ಯೇಸು ಸ್ವಾಮಿ ಹತ್ತಿರಕ್ಕೆ ಬಂದು ರೊಟ್ಟಿಯನ್ನು ತೆಗೆದುಕೊಂಡು ಅವರಿಗೆ ಕೊಟ್ಟರು. ಹಾಗೆಯೇ ಮೀನನ್ನು ಕೊಟ್ಟರು. ಯೇಸು ಸತ್ತು ಜೀವಂತರಾಗಿ ಎದ್ದ ಬಳಿಕ ತಮ್ಮ ಶಿಷ್ಯರಿಗೆ ಕಾಣಿಸಿಕೊಂಡದ್ದು ಇದು 3ನೇ ಬಾರಿ. ಪ್ರಭು ಕ್ರಿಸ್ತರ ಶುಭ ಸಂದೇಶ. ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರೀತಿಯ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರಿಲ್ಲದ ನಮ್ಮ ಪಯಣ ಬರಿದು ಅಲ್ಲಿ ಏನೂ ಸಿಗುವುದಿಲ್ಲ. ಇಂದು ಪೇತ್ರನ ಮಾತುಗಳು ಅದನ್ನೇ ಸಾಬೀತುಪಡಿಸುತ್ತದೆ. ನಾವು ರಾತ್ರಿ ಎಲ್ಲ ದುಡಿದೆವು, ಏಕೆಂದರೆ ಪ್ರಭು ಯೇಸು ಕ್ರಿಸ್ತರು ಅವರೊಂದಿಗೆ ಇಲ್ಲ. ಅವರಲ್ಲಿ ವಿಶ್ವಾಸವನ್ನ ಕಳೆದುಕೊಂಡಿದ್ದಾರೆ. ಪ್ರಭು ಯೇಸು ಕ್ರಿಸ್ತರು ಪುನರುತ್ಥಾನರಾಗಿದ್ದಾರೆ ಎಂಬುದನ್ನು ಆಳವಾಗಿ ವಿಶ್ವಾಸವಿಲ್ಲ. ಪೇತ್ರ ಹೇಳುತ್ತಾನೆ, ನಾನು ಮೀನು ಹಿಡಿಯಲು ಹೋಗುತ್ತಿದ್ದೇನೆ. ಪ್ರಭು ಯೇಸು ಕ್ರಿಸ್ತರ ಪ್ರಸನ್ನತೆ ಅಲ್ಲಿಲ್ಲ. ಪ್ರಭು ಯೇಸು ಕ್ರಿಸ್ತರಲ್ಲಿ ವಿಶ್ವಾಸವೂ ಇಲ್ಲ. ರಾತ್ರಿ ಎಲ್ಲ ನಾವು ದುಡಿದು ಏನೂ ಸಿಗಲಿಲ್ಲ. ಮತ್ತೊಮ್ಮೆ ಪ್ರಭು ಯೇಸು ಕ್ರಿಸ್ತರು, ನಾನು ನಿಮ್ಮೊಡನೆ ಸೇರಿದರೆ ಅಲ್ಲಿ ಅದ್ಭುತ. ಆಂಗ್ಲದಲ್ಲಿ ಒಂದು ಸುಂದರವಾದ ಹಾಡಿದೆ,
ಗ್ರೇಟ್ ಥಿಂಗ್ಸ್ ಹ್ಯಾಪನ್ ವೆನ್ ಗಾಡ್ ಮಿಕ್ಸಸ್ ವಿತ್ ಅಸ್. ದೇವರು ನಮ್ಮೊಂದಿಗೆ ಬೆರೆಯುವಾಗ ಅದ್ಭುತಗಳು, ದೇವರು ನಮ್ಮೊಂದಿಗೆ ಬೆರೆಯುವಾಗ ಮಹತ್ ಕಾರ್ಯಗಳು ನಡೆಯುತ್ತದೆ ನಮ್ಮ ಜೀವನದಲ್ಲಿ. ಇಲ್ಲದಿದ್ದರೆ ದೇವರಿಲ್ಲದ ಜೀವನ ಬರಿದು ಬರಿದು. ಇದನ್ನ ಹೇಳಿದ ಮೇಲೆ ಪ್ರಭು ಯೇಸು ಕ್ರಿಸ್ತರು ಪುನರುತ್ಥಾನರಾದ ಮೇಲೆ ತಮ್ಮ ಶಿಷ್ಯರಿಗೆ ಪುನಃ ಪುನಃ ಕಾಣಿಸಿಕೊಳ್ಳುತ್ತಾರೆ. ಇಂದಿನ ಶುಭ ಸಂದೇಶ ಹೇಳುತ್ತದೆ ಇದು 3ನೆಯ ಸಾರಿ. ಆದರೆ ಈ ಪುನರುತ್ಥಾನದ ಪ್ರಭು ಯೇಸು ಕ್ರಿಸ್ತರನ್ನ ನಾವು ನೋಡುವಾಗ, ಶಿಷ್ಯರು ಅವರನ್ನು ಕಂಡಾಗ ಅವರು ಮಾಡಿದ್ದೇನು? ಮಗ್ದಲದ ಮರಿಯಳಿಗೆ ಅವರು ಕಾಣಿಸಿಕೊಳ್ಳುತ್ತಾರೆ. ಮಗ್ದಲದ ಮರಿಯಳು ಪ್ರಭು ಯೇಸು ಕ್ರಿಸ್ತರನ್ನ ಗುರುತಿಸಲು ಸಾಧ್ಯವಾಗಲಿಲ್ಲ. ತೋಟಗಾರ ಎಂದು ನೆನೆಸಿದರು. ಎಮಾವುಸ್ ಶಿಷ್ಯರ ಜೊತೆ ಪ್ರಭು ಯೇಸು ಕ್ರಿಸ್ತರು ಪಯಣ ಮಾಡುತ್ತಾರೆ, ಅವರೊಂದಿಗೆ ಹೋಗುತ್ತಾರೆ, ಮಾತನಾಡುತ್ತಾ ಅವರೂ ಸಹ ಗುರುತಿಸಲಿಲ್ಲ. ಯಾರೋ ಒಬ್ಬ ದಾರಿ ಹೋಕ ಎಂದು ತಿಳಿದುಕೊಳ್ಳುತ್ತಾರೆ. ನಮ್ಮೊಂದಿಗೆ ಬರುತ್ತಿದ್ದಾರೆ. ಪ್ರಭು ಯೇಸು ಕ್ರಿಸ್ತರನ್ನ ಅವರಿಂದ ಗುರುತು ಹಚ್ಚಲು ಸಾಧ್ಯವಾಗಲಿಲ್ಲ. ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಕ್ರಿಸ್ತರು ದಡದಲ್ಲಿ ನಿಂತಿದ್ದಾರೆ. ಆದರೆ ಶುಭ ಸಂದೇಶ ಹೇಳುತ್ತದೆ ಅವರಿಗೆ ಪ್ರಭು ಯೇಸು ಕ್ರಿಸ್ತರು ಅವರು ಎಂದು ಹೊಳೆಯಲಿಲ್ಲ, ಗುರುತಿಸಲು ಸಾಧ್ಯವಾಗಲಿಲ್ಲ. ಏಕೆ? ವೈ ದೇ ವರ್ ನಾಟ್ ಏಬಲ್ ಟು ರೆಕಗ್ನೈಸ್ ದ ಲಾರ್ಡ್? ಒಂದು ದೊಡ್ಡ ಪ್ರಶ್ನೆ. ಏಕೆಂದರೆ ಪ್ರಭು ಯೇಸು ಕ್ರಿಸ್ತರೊಂದಿಗೆ ಇದ್ದವರು ಅವರ ಸೇವಾ ಜೀವನದಲ್ಲಿ 3 ವರ್ಷಗಳ ಕಾಲ. ಆದರೆ ಮಗ್ದಲದ ಮರಿಯಳಿಗೆ ಕಾಣಿಸಿಕೊಳ್ಳುತ್ತಾರೆ, ಅವಳಿಂದ ಗುರುತಿಸಲು ಸಾಧ್ಯವಾಗಲಿಲ್ಲ. ಶಿಷ್ಯರಿಗೆ ಅವರೊಂದಿಗೆ ಮಾತನಾಡುತ್ತಾ ಪಯಣವನ್ನ ಬೆಳೆಸುತ್ತಾರೆ, ಗುರುತಿಸಲಿಲ್ಲ. ಇಂದು ತಿಬೆರಿಯ ಸರೋವರದಲ್ಲಿ ಅವರು ನಿಂತಿದ್ದಾರೆ, ಪ್ರಭು ಯೇಸು ಕ್ರಿಸ್ತರನ್ನ ಅವರು ಗುರುತು ಹಚ್ಚಲಿಲ್ಲ. ಏಕೆ? ವೈ ದೇ ವರ್ ನಾಟ್ ಏಬಲ್ ಟು ರೆಕಗ್ನೈಸ್ ದ ಲಾರ್ಡ್? ಕಾರಣಗಳು, ಮೊದಲನೆಯದಾಗಿ ಈ ಶಿಷ್ಯರು ಪ್ರಭು ಯೇಸು ಕ್ರಿಸ್ತರಲ್ಲಿ ಪುನರುತ್ಥಾನದಲ್ಲಿ ವಿಶ್ವಾಸವನ್ನ ಕಳೆದುಕೊಂಡಿದ್ದರು. ಆ ಪುನರುತ್ಥಾನವನ್ನ ವಿಶ್ವಾಸಿಸಲು ಇವರಿಗೆ ಸಾಧ್ಯವಿಲ್ಲ. ಆದ್ದರಿಂದಲೇ ಪ್ರಭು ಯೇಸು ಕ್ರಿಸ್ತರು ಪುನಃ ಪುನಃ ಅವರ ಸೇವಾ ಸಮಯದಲ್ಲಿ ಹೇಳಿದ್ದು, ವಿಶ್ವಾಸವುಳ್ಳವನಿಗೆ ಎಲ್ಲವೂ ಸಾಧ್ಯ. ವಿಶ್ವಾಸವಿಲ್ಲದವನ ಕಣ್ಣಿಗೆ ದೇವರು ಎಂದಿಗೂ ಕಾಣಲು ಸಾಧ್ಯವಿಲ್ಲ. ನಮ್ಮ ಹತ್ತಿರವೇ ಇರಬಹುದು, ನಮ್ಮೊಂದಿಗೆ ಮಾತನಾಡುತ್ತಲೇ ಇರಬಹುದು, ಆದರೂ ಸಹ ನಾವು ದೇವರನ್ನ ಗುರುತು ಹಚ್ಚಲು ಸಾಧ್ಯವಿಲ್ಲ. ಅದೇ ಶಿಷ್ಯರಿಗೆ ಆದದ್ದು. ಅವರ ಹತ್ತಿರವೇ ಇದ್ದರು, ಅವರ ಜೊತೆಗೆ ಮಾತನಾಡುತ್ತಿದ್ದರು, ಆದರೂ ಅವರು ಪ್ರಭು ಯೇಸು ಕ್ರಿಸ್ತರನ್ನ ಕಂಡುಕೊಳ್ಳಲು ಸಾಧ್ಯವಿಲ್ಲ. ಏಕೆಂದರೆ ಅಲ್ಲಿ ವಿಶ್ವಾಸವಿಲ್ಲ. ವಿಶ್ವಾಸವಿಲ್ಲದವರ ಕಣ್ಣಿಗೆ, ಅವರ ಹೃದಯಕ್ಕೆ ಪ್ರಭು ಯೇಸು ಕ್ರಿಸ್ತರ ನೋಟ, ಅನುಭವ ಎಂದಿಗೂ ಸಿಗದು. ಇದನ್ನ ಬಹಳ ಸ್ಪಷ್ಟವಾಗಿ ನಾವು ನೋಡುತ್ತೇವೆ. ಮಗ್ದಲದ ಮರಿಯಳು ಮತ್ತಾಯನ ಶುಭ ಸಂದೇಶದಲ್ಲಿ ಬಂದು ಹೇಳುತ್ತಾರೆ, ನಾವು ಪ್ರಭುವನ್ನ ನೋಡಿದೆವು, ಅವರು ಪುನರುತ್ಥಾನಗೊಂಡಿದ್ದಾರೆ. ಶುಭ ಸಂದೇಶದ ಕೊನೆಯಲ್ಲಿ ಅಪೊಸ್ತಲರು ಯಾರೂ ಅದನ್ನು ನಂಬಲಿಲ್ಲ. And the apostles did not believe. ಪುನಃ ಮಾರ್ಕನ ಶುಭ ಸಂದೇಶದಲ್ಲಿ ಮಹಿಳೆಯರು, ಸಮಾಧಿಗೆ ಹೋದ ಮಹಿಳೆಯರು ಬಂದು ಹೇಳುತ್ತಾರೆ, ಪ್ರಭು ಯೇಸು ಕ್ರಿಸ್ತರು ಪುನರುತ್ಥಾನಗೊಂಡಿದ್ದಾರೆ, ಅವರು ನಂಬಲಿಲ್ಲ. ಎಮಾವುಸ್ ಶಿಷ್ಯರು ಬಂದು ಹೇಳುತ್ತಾರೆ, ನಮಗೆ ಕಾಣಿಸಿಕೊಂಡರು, ನಾವು ಅವರನ್ನು ನೋಡಿದೆವು, ಶಿಷ್ಯರು ನಂಬಲಿಲ್ಲ. 10 ಮಂದಿ ತೋಮನಿಗೆ ಹೇಳುತ್ತಾರೆ, ಪ್ರಭು ಯೇಸು ಕ್ರಿಸ್ತರು ಇಲ್ಲಿ ಬಂದಿದ್ದರು, ನಾವು ನೋಡಿದವರು, ಅವರು ಪುನರುತ್ಥಾನಗೊಂಡಿದ್ದಾರೆ. ತೋಮನು ನಂಬಲಿಲ್ಲ. ಅವರ ಮುಖಕ್ಕೆ ಹೇಳುತ್ತಾನೆ, ನಾನು ನಂಬುವುದೇ ಇಲ್ಲ ಪ್ರಭು ಯೇಸು ಕ್ರಿಸ್ತರು ಪುನರುತ್ಥಾನರಾಗಿದ್ದಾರೆ ಎಂದು. ಅವರ ಗಾಯಗಳನ್ನು ನೋಡಬೇಕು, ಅವರ ಪಕ್ಕೆಯಲ್ಲಿ ನನ್ನ ಕೈಯನ್ನಿಡಬೇಕು, ನಾನು ನಂಬುವುದಿಲ್ಲ. ಯೋಹಾನನ ಶುಭ ಸಂದೇಶದಲ್ಲಿ ನಾವು ಓದಿದೆವು, ಪ್ರಭು ಯೇಸು ಕ್ರಿಸ್ತರು ಪುನರುತ್ಥಾನಗೊಂಡಿದ್ದಾರೆ ಎಂದು ತಿಳಿದ ತಕ್ಷಣ ಪೇತ್ರ ಮತ್ತು ಪ್ರಭು ಯೇಸು ಕ್ರಿಸ್ತರ ಆಪ್ತ ಶಿಷ್ಯ ಇಬ್ಬರು ಓಡುತ್ತಾರೆ. ಪೇತ್ರನಿಗಿಂತ ಮೊದಲು ಆಪ್ತ ಶಿಷ್ಯ ಸಮಾಧಿ ಬಳಿಗೆ ಹೋದರೂ ಅವನು ಒಳಗೆ ಹೋಗಲಿಲ್ಲ. ಪೇತ್ರ ಒಳಗೆ ಹೋಗುತ್ತಾರೆ, ಆದರೆ ಆಪ್ತ ಶಿಷ್ಯ ತದನಂತರ ಒಳಗೆ ಹೋಗುತ್ತಾರೆ. ಅಲ್ಲಿ ಒಂದು ವಿಷಯ, ಅವನು ಒಳಗೆ ಹೋದ, ನೋಡಿದ, ನಂಬಿದ. He saw and believed. ಆದರೆ
ಆ ಶುಭ ಸಂದೇಶದ ಕೊನೆಯಲ್ಲಿ ಮತ್ತೊಂದು ಮಾತು, ಆದರೆ ಅಪೊಸ್ತಲರು ಪುನರುತ್ಥಾನವನ್ನ ಸಂಪೂರ್ಣವಾಗಿ ಅರಿತುಕೊಳ್ಳಲಿಲ್ಲ. ಅಲ್ಲೂ ಸಂಪೂರ್ಣವಾದ ವಿಶ್ವಾಸವಿಲ್ಲ, ಅರ್ಧಂಬರ್ಧ ವಿಶ್ವಾಸವೇ. ಎಲ್ಲಿ ವಿಶ್ವಾಸವಿಲ್ಲವೋ ಅಲ್ಲಿ ಪ್ರಭು ಯೇಸು ಕ್ರಿಸ್ತರನ್ನ ಕಾಣಲು ಸಾಧ್ಯವಿಲ್ಲ. ಯಾಯಿರನ ಮನೆಗೆ ಹೋಗುವಾಗ ಪ್ರಭು ಯೇಸು ಕ್ರಿಸ್ತರು ಅದೇ ಹೇಳುತ್ತಾರೆ. ಅವಳು ಮಲಗಿದ್ದಾಳೆ, ಎಲ್ಲರೂ ಆಕೆ ಸತ್ತು ಹೋಗಿದ್ದಾಳೆ ಎಂದು ಹೇಳುವಾಗ ಪ್ರಭು ಯೇಸು ಕ್ರಿಸ್ತರು ಹೇಳುತ್ತಾರೆ, ಆ ಬಾಲಕಿ ಮಲಗಿದ್ದಾಳೆ ಎಂದಾಗ ಎಲ್ಲರೂ ಪ್ರಭು ಯೇಸು ಕ್ರಿಸ್ತರನ್ನ ಮೂದಲಿಸಿ ನಗಿಯುತ್ತಾರೆ. ಆಗ ಪ್ರಭು ಯೇಸು ಕ್ರಿಸ್ತರು ಹೇಳುತ್ತಾರೆ, ಇವರೆಲ್ಲರನ್ನ ಹೊರಗೆ ಹಾಕಿ, ನನ್ನ ಬಲಾಢ್ಯ ಕರಗಳನ್ನ ಕಾಣಲು ಇವರಿಂದಾಗದು. ಅದನ್ನು ಕಾಣುವ ವಿಶ್ವಾಸ ಇವರಲ್ಲಿಲ್ಲ, ಎಲ್ಲರನ್ನ ಹೊರ ಹಾಕುತ್ತಾರೆ. ಇಂದು ಅಪೊಸ್ತಲರಿಗೆ ನಡೆದದ್ದು ನಮ್ಮ ಜೀವನದಲ್ಲಿಯೂ ನಡೆಯುತ್ತಿದೆ. ಖಂಡಿತವಾಗಿಯೂ ಪ್ರಭು ಯೇಸು ಕ್ರಿಸ್ತರು ನಮ್ಮೊಟ್ಟಿಗೆ ಇದ್ದರು, ನಮ್ಮೊಂದಿಗೆ ಮಾತನಾಡುತ್ತಿದ್ದರು, ನಮ್ಮ ಜೊತೆ ಪಯಣಿಸುತ್ತಿದ್ದರು. ಕೆಲವೊಮ್ಮೆ ಪ್ರಭು ಯೇಸು ಕ್ರಿಸ್ತರನ್ನ ನಮ್ಮಿಂದ ಅನುಭವಿಸಲು ಕಾಣಲು ಸಾಧ್ಯವಾಗುತ್ತಿಲ್ಲ. ಅಷ್ಟು ಆಳವಾದ ವಿಶ್ವಾಸ ನಮ್ಮದಾಗಿದೆ. ವಿಶ್ವಾಸವುಳ್ಳವರು ಮಾತ್ರ ಪ್ರಭು ಯೇಸು ಕ್ರಿಸ್ತರನ್ನ ಕಾಣಲು ಸಾಧ್ಯ. ಅವರಲ್ಲಿ ವಿಶ್ವಾಸವಿಲ್ಲದೆ ಹೋಗಿತ್ತು. ಆ ವಿಶ್ವಾಸವನ್ನ ಪ್ರಭು ಯೇಸು ಕ್ರಿಸ್ತರು ಈ ಪುನರುತ್ಥಾನದ ನಂತರ ವೃದ್ಧಿಪಡಿಸುತ್ತಿದ್ದಾರೆ, ಬಲಪಡಿಸುತ್ತಿದ್ದಾರೆ. ತದನಂತರ ಅವರು ಅರ್ಥ ಮಾಡಿಕೊಳ್ಳುತ್ತಾರೆ. ಎರಡನೆಯದಾಗಿ, ಏತಕ್ಕಾಗಿ ಅವರು ಪ್ರಭು ಯೇಸು ಕ್ರಿಸ್ತರನ್ನ ಗುರುತು ಹಚ್ಚಲು ಸಾಧ್ಯವಿಲ್ಲ, ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ ಎಂದರೆ ಪ್ರಭು ಯೇಸು ಕ್ರಿಸ್ತರ ಮಹಿಮಾಭರಿತ ದೇಹ, ಗ್ಲೋರಿಫೈಡ್ ಬಾಡಿ ಆಫ್ ಜೀಸಸ್ ಆಫ್ಟರ್ ದ ರೆಸರೆಕ್ಷನ್. ಪುನರುತ್ಥಾನದ ನಂತರ ಪ್ರಭು ಯೇಸು ಕ್ರಿಸ್ತರ ದೇಹ ಮಹಿಮಾಭರಿತ ದೇಹವಾಗಿತ್ತು. ಇನ್ನೂ ಅವರಿಗೆ ಸಾವಿಲ್ಲ. ಕೊಲೆಯಾದವರು ಎಂದೆಂದಿಗೂ ಜೀವಿಸುತ್ತಾರೆ ಎಂದು ನಾವು ಓದುತ್ತೇವೆ. ಆ ವಿಶ್ವಾಸವನ್ನೇ ನಾವು ಆಚರಿಸುತ್ತಿದ್ದೇವೆ. ಆ ಮಹಿಮಾಭರಿತ ದೇಹ ಹೇಗೆ ಎಂದರೆ, ನಾವು ಶುಭ ಸಂದೇಶದಲ್ಲಿ ಓದುತ್ತೇವೆ, ಬಾಗಿಲು ಮುಚ್ಚಿತ್ತು, ಆದರೆ ಪ್ರಭು ಯೇಸು ಕ್ರಿಸ್ತರು ಅಲ್ಲಿ ಪ್ರತ್ಯಕ್ಷರಾಗಿ ನಿಮಗೆ ಶಾಂತಿ ಎಂದು ಹೇಳಿದರು. ಆ ಮಹಿಮೆಯನ್ನ ಅರ್ಥ ಮಾಡಿಕೊಳ್ಳುವ ಶಕ್ತಿ ಇನ್ನೂ ಅಪೊಸ್ತಲರಿಗೆ ಇಲ್ಲ. ಪುನರುತ್ಥಾನದ ಮಹಿಮೆಯನ್ನ ಅರ್ಥ ಮಾಡಿಕೊಳ್ಳುವ ಶಕ್ತಿ, ಈ ಪುನರುತ್ಥಾನವನ್ನ ಎಲ್ಲರಿಂದಲೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಆ ಪುನರುತ್ಥಾನದ ಮಹಿಮೆಯನ್ನ ಅರ್ಥ ಮಾಡಿಕೊಳ್ಳಲು ನಮಗೆ ವಿಶ್ವಾಸ ಬೇಕು, ಶಕ್ತಿ ಬೇಕು. ಇಲ್ಲದಿದ್ದರೆ ಪುನರುತ್ಥಾನ ಅರ್ಥವಾಗುವುದಿಲ್ಲ. ಇಂದಿಗೂ ಕೆಲವರಿಗೆ ಪುನರುತ್ಥಾನ ಅರ್ಥವಾಗುವುದಿಲ್ಲ. ಕೆಲವರನ್ನ ಇಂದಿಗೆ ನಾವು ಕೇಳಿದರೂ ಸಹ ಅವರು ಪುನರುತ್ಥಾನದಲ್ಲಿ ವಿಶ್ವಾಸ ಬಿಡುವುದಿಲ್ಲ. ಏಕೆಂದರೆ ಪುನರುತ್ಥಾನದ ಮಹಿಮೆ ಎಲ್ಲರಿಗೂ ಅರ್ಥವಾಗುವುದಿಲ್ಲ. ಪ್ರಭು ಯೇಸು ಕ್ರಿಸ್ತರ ಆ ಮಹಿಮಾಭರಿತ ದೇಹ ಅವರ ಕಣ್ಣಿಗೆ ವ್ಯತ್ಯಾಸವಾಗಿ ಕಂಡಿತು. ಏಕೆಂದರೆ ಆ ಮಹಿಮೆಯನ್ನ ಅರಿತುಕೊಳ್ಳುವಷ್ಟು ವಿಶ್ವಾಸ ಶಕ್ತಿ ಅವರಲ್ಲಿಲ್ಲ. ಆ ಕೃಪೆಯನ್ನ ಪ್ರಭು ಯೇಸು ಕ್ರಿಸ್ತರು ನಿಧಾನವಾಗಿ ಅವರನ್ನ ಭೇಟಿ ಮಾಡುವಾಗಲೆಲ್ಲ ಅವರಿಗೆ ಕೊಡುತ್ತಾರೆ. ಮೂರನೆಯದಾಗಿ, ಅವರಲ್ಲಿ ಭಯ. ಎಲ್ಲಿ ಯಹೂದ್ಯರು ಬಂದು ಬಿಡುತ್ತಾರೋ, ನಮ್ಮನ್ನ ಕೊಂದು ಹಾಕಿ ಬಿಡುತ್ತಾರೋ ಎಂದು ಆ ಒಂದು ಕೊಠಡಿಯಲ್ಲಿ ಅವಿತು ಕುಳಿತಿದ್ದಾರೆ. They were hiding themselves in that upper room. ಭಯ ಅವರಿಗೆ. ಭಯ ಇರುವ ಕಡೆ ವಿಶ್ವಾಸವಿರುವುದಿಲ್ಲ. ವಿಶ್ವಾಸವಿಲ್ಲದ ಕಡೆ ಪ್ರಭು ಯೇಸು ಕ್ರಿಸ್ತರನ್ನ ನೋಡಲು ಸಾಧ್ಯವಿಲ್ಲ. Where there is fear, there is no faith. ನಾನು ಯಾವಾಗಲೂ ಹೇಳುವ ಹಾಗೆ, when fear walks in, faith walks out. ನಾವು ಭಯ ಪಡುವಾಗ ಅಲ್ಲಿ ವಿಶ್ವಾಸವಿರುವುದಿಲ್ಲ. ಇಂದಿನ ಮೊದಲನೆಯ ಶುಭ ಸಂದೇಶದಲ್ಲಿ, ಮೊದಲನೆಯ ವಾಚನದಲ್ಲಿ ಪೇತ್ರ ಹೇಳುತ್ತಾರೆ, ಧೈರ್ಯವಾಗಿ ಪ್ರಭು ಯೇಸು ಕ್ರಿಸ್ತರ ಪುನರುತ್ಥಾನಕ್ಕೆ ಸಾಕ್ಷಿ ಹೇಳುತ್ತಿದ್ದಾರೆ. ಭಯ ಇಲ್ಲ ಈಗ ಪೇತ್ರನಲ್ಲಿ. ಆದ್ದರಿಂದ ಆ ಶುಭ ಸಂದೇಶಕ್ಕೆ ಯಾವ ತಡೆಯೂ ಇಲ್ಲ. ಭಯ ಇದ್ದಾಗ ಅವರು ಹೊರಗೂ ಬರಲಿಲ್ಲ. ಈಗ ಭಯವಿಲ್ಲ, ಅವರನ್ನ ಯಾರು ತಡೆಯಲು ಸಾಧ್ಯವಾಗುತ್ತಿಲ್ಲ. ಭಯ ಮತ್ತು ವಿಶ್ವಾಸ ಒಂದೇ ಸ್ಥಳದಲ್ಲಿ ಇರಲು ಸಾಧ್ಯವಿಲ್ಲ. ನಾವು ಭಯಪಟ್ಟರೆ ವಿಶ್ವಾಸವನ್ನ ಕಳೆದುಕೊಳ್ಳುತ್ತೇವೆ, ವಿಶ್ವಾಸವನ್ನ ಪಡೆದುಕೊಂಡರೆ ಭಯವನ್ನ ಕಳೆದುಕೊಳ್ಳುತ್ತೇವೆ. ಇಂದು ಪ್ರಭು ಯೇಸು ಕ್ರಿಸ್ತರು ಅಂತಹ ಧೈರ್ಯವನ್ನ ನಮಗೆ ತುಂಬುತ್ತಿದ್ದಾರೆ. ಭಯದಿಂದ ಕಂಗಾಲಾಗಿದ್ದ ಶಿಷ್ಯರಿಗೆ ಆ ಧೈರ್ಯವನ್ನ ಪುನರುತ್ಥಾನದ ಪ್ರಭು ಯೇಸು ಕ್ರಿಸ್ತರು ಕೊಟ್ಟರು. ಇಂದು ಮೂರನೇ ಬಾರಿ. ಅಷ್ಟು ಸುಲಭವಲ್ಲ. ಪ್ರಭು ಯೇಸು ಕ್ರಿಸ್ತರು ಮೂರನೇ ದಿನ ಪುನರುತ್ಥಾನ ಹೊಂದಿದ್ದಾರೆ ಎಂದಾಕ್ಷಣ ಶಿಷ್ಯರು ನಂಬಿಬಿಡಲಿಲ್ಲ.
ಓ ಪ್ರಭು ಯೇಸು ಕ್ರಿಸ್ತರು ಪುನರುತ್ಥಾನರಾಗಿ ಬಿಟ್ಟಿದ್ದಾರೆ ಎಂದು ಅವರು ಸಂತೋಷಗೊಳ್ಳಲಿಲ್ಲ, ಅವರಿಂದ ನಂಬಲು ಸಾಧ್ಯವಾಗಲಿಲ್ಲ. ಮಹಿಳೆಯರು ಬಂದು ಹೇಳಿದಾಗ, ಎಮ್ಮಾವು ಶಿಷ್ಯರು ಬಂದು ಹೇಳಿದಾಗ, ಇತರರು ಹೇಳಿದಾಗ ನಂಬಲೇ ಸಾಧ್ಯವಾಗುತ್ತಿಲ್ಲ. ಆದ್ದರಿಂದಲೇ ಪುನಃ ಪುನಃ ಪ್ರಭು ಯೇಸು ಕ್ರಿಸ್ತರು ಕಾಣಿಸಿಕೊಳ್ಳುತ್ತಿದ್ದಾರೆ. ಒಮ್ಮೆ ಮಾತ್ರವಲ್ಲ, ಇಂದೂ ಸಹ ಪ್ರಭು ಯೇಸು ಕ್ರಿಸ್ತರ ಪುನರುತ್ಥಾನವಾಗಿ ಇದು 3ನೇ ವಾರ. ಶುಭ ಸಂದೇಶ ಹೇಳುತ್ತದೆ, ಇಂದಿಗೂ ಸಹ ಅವರಲ್ಲಿ ಆ ವಿಶ್ವಾಸವಿಲ್ಲ. ಈ ಅಚಲ ವಿಶ್ವಾಸವನ್ನ ನೀಡುವಂತೆ ಪ್ರಭು ಯೇಸು ಕ್ರಿಸ್ತರು ಅವರಿಗೆ ಪುನಃ ಪುನಃ ಕಾಣಿಸಿಕೊಂಡರು. ಈ ಮೃತ್ಯುಂಜಯರಾದ ಪ್ರಭು ಯೇಸು ಕ್ರಿಸ್ತರ ಪಾಸ್ಕ ಕಾಲದಲ್ಲಿರುವ ನಮಗೆ ನಮ್ಮ ಭಯಗಳನ್ನ ಹೋಗಲಾಡಿಸುವವರು ಅವರು ಮಾತ್ರ. ಅವರಲ್ಲಿ ವಿಶ್ವಾಸವಿದ್ದವರಿಗೆ ಮಾತ್ರ ಅವರನ್ನ ಕಾಣುವ ಭಾಗ್ಯ, ಅವರನ್ನ ಅನುಭವಿಸುವ ಭಾಗ್ಯ. ಇಲ್ಲದಿದ್ದರೆ ನಮ್ಮೊಂದಿಗೆ ಇದ್ದರೂ ಸಹ ಅವರನ್ನ ನೋಡದೆ ಹೋಗುತ್ತೇವೆ. ನಮ್ಮೊಂದಿಗೆ ಅವರು ಮಾತನಾಡುತ್ತಿದ್ದರೂ ಇವರೇ ಪ್ರಭು ಯೇಸು ಕ್ರಿಸ್ತರು ಎಂದು ಗುರುತು ಹಚ್ಚಿಕೊಳ್ಳದೆ ಹೋಗುತ್ತೇವೆ. ಆದರೆ ಈ ಎಲ್ಲ ಸಮಯದಲ್ಲಿಯೂ ತಮ್ಮನ್ನ ವ್ಯಕ್ತಪಡಿಸಿದವರು ಪ್ರಭು ಯೇಸು ಕ್ರಿಸ್ತರೇ. ಮಗ್ದಲದ ಮರಿಯಳು ಅವರನ್ನ ಕಾಣದೆ ಗುರುತು ಹಚ್ಚದೆ ಹೋದಾಗ ಮರಿಯಾ ಎಂದು ಹೇಳಿ ತನ್ನ ಮಹಿಮೆಯನ್ನ, ತನ್ನನ್ನ ಅವರು ಪ್ರಕಟಿಸುತ್ತಾರೆ. ಎಮ್ಮಾವು ಶಿಷ್ಯರಿಗೆ ರೊಟ್ಟಿಯನ್ನು ಮುರಿಯುವುದರ ಮೂಲಕ ತನ್ನನ್ನ ಅವರು ಪ್ರಕಟಿಸುತ್ತಾರೆ. ತಮ್ಮ ಶಿಷ್ಯರಿಗೆ ಗಾಯಗಳನ್ನು ತೋರಿಸುವುದರ ಮೂಲಕ ತಮ್ಮನ್ನ ಪ್ರಕಟಿಸುತ್ತಾರೆ. ಇಂದು ಈ ಅದ್ಭುತದ ಮೂಲಕ ತಾನೇ ಮೃತ್ಯುಂಜಯ ಎಂದು ಮತ್ತೊಮ್ಮೆ ಅವರು ಪ್ರಕಟಿಸುತ್ತಾರೆ. ಅದನ್ನೇ ಆಪ್ತ ಶಿಷ್ಯ ಹೇಳುತ್ತಾರೆ, ಅದು ಪ್ರಭುವೇ, ಇಟ್ ಇಸ್ ದ ಲಾರ್ಡ್. ಆಗ ಅವರು ಕಂಡುಕೊಳ್ಳುತ್ತಾರೆ, ಯಾವಾಗಲೆಲ್ಲ ನಾವು ಅವರನ್ನ ಕಾಣದೆ ಕಷ್ಟಪಡುತ್ತಿರುವಾಗ ನಮಗೆ ಸಹಾಯ ಮಾಡುವುದು ಪ್ರಭು ಯೇಸು ಕ್ರಿಸ್ತರೇ. ಮಗ್ದಲದ ಮರಿಯಳಿಗೆ ಸಹಾಯ ಮಾಡಿದರು, ಎಮ್ಮಾವು ಶಿಷ್ಯರಿಗೆ ಅವರನ್ನ ಕಂಡುಕೊಳ್ಳಲು ಸಹಾಯ ಮಾಡಿದರು, ಥೋಮಸನಿಗೆ ಅವರನ್ನ ಕಂಡುಕೊಳ್ಳಲು ಸಹಾಯ ಮಾಡಿದರು. ಇಂದು ಶಿಷ್ಯರಿಗೆ ಈ ಅದ್ಭುತದ ಮೂಲಕ ತಮ್ಮನ್ನೇ ಪ್ರಕಟಿಸಿದರು. ಈ ಮೃತ್ಯುಂಜಯರು ಇಂದು ಈ ಬಲಿಯಲ್ಲಿ ನಮ್ಮೊಂದಿಗೆ ಮಾತನಾಡುತ್ತಿದ್ದಾರೆ. ಈ ರೊಟ್ಟಿ ಮುರಿಯುವಿಕೆಯಲ್ಲಿ ಅವರು ತಮ್ಮನ್ನ ಪ್ರಕಟಿಸುತ್ತಿದ್ದಾರೆ. ಅವರನ್ನ ಕಾಣುವ ವಿಶ್ವಾಸವನ್ನ ನಾವು ಪಡೆಯೋಣ. ನಮ್ಮೊಂದಿಗೆ ಮಾತನಾಡುತ್ತಿರುವುದು ಪ್ರಭು ಯೇಸು ಕ್ರಿಸ್ತರೇ ಎಂಬುದನ್ನು ನಾವು ಅರಿತುಕೊಳ್ಳುವಂತಹ ವಿಶ್ವಾಸ ನಮ್ಮದಾಗಲಿ. ಮೃತ್ಯುಂಜಯರು ನಮ್ಮನ್ನು ಈ ಪಾಸ್ಕ ಕಾಲದಲ್ಲಿ ಭೇಟಿ ಮಾಡಿ ನಮ್ಮ ಭಯಗಳನ್ನೆಲ್ಲ ಹೋಗಲಾಡಿಸಿ, ಏನೇ ಭಯವಿರುವುದು ಎಲ್ಲವನ್ನ ಹೋಗಲಾಡಿಸಿ ಅವರಲ್ಲಿ ಅಚಲವಾದ ವಿಶ್ವಾಸವನ್ನ ಮೂಡಿಸಲಿ ಎಂದು ಪ್ರಾರ್ಥಿಸೋಣ. ಪ್ರಿಯ ಸಹೋದರ ಸಹೋದರಿಯರೇ, ಮೃತ್ಯುಂಜಯರ ಪ್ರಸನ್ನತೆಯಲ್ಲಿದ್ದೇವೆ. ಅವರನ್ನ ಅರಿತುಕೊಂಡು ಅವರಲ್ಲಿ ನಮ್ಮ ವಿಶ್ವಾಸವನ್ನ ಬಲಪಡಿಸಿಕೊಳ್ಳುವಂತೆ ನಮ್ಮ ಕೋರಿಕೆಗಳನ್ನ ತಂದೆಗೆ ಅರ್ಪಿಸೋಣ. ನಮ್ಮ ಉತ್ತರ: ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ಜಗದ್ಗುರು ಫ್ರಾನ್ಸಿಸ್, ನಮ್ಮ ಮಹಾಧರ್ಮಾಧ್ಯಕ್ಷರು ಹಾಗೂ ಇತರೆ ಧರ್ಮಾಧ್ಯಕ್ಷರುಗಳು, ಧಾರ್ಮಿಕ ಸಹೋದರ ಸಹೋದರಿಯರು, ಯಾತ್ರಾ ಸ್ಥಿತಿಯಲ್ಲಿರುವ ನಮ್ಮ ಧರ್ಮಸಭೆಯನ್ನು ಉತ್ತಮ ರೀತಿಯಲ್ಲಿ ಮುಂದುವರೆಸುವಂತೆ ಮಾರ್ಗದರ್ಶನ ನೀಡಿ ಅನುಗ್ರಹಿಸಲೆಂದು ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಲೌಕಿಕ ಜೀವನದ ಸುಖವನ್ನು ಬಯಸುತ್ತಿರುವ ನಮ್ಮಿಂದ ಪಾಪದ ಕೃತ್ಯಗಳನ್ನು ತೊಡೆದು ಹಾಕಿ ನಮ್ಮ ಶಾಶ್ವತ ಜೀವನವಾದ ಸ್ವರ್ಗ ಸಾಮ್ರಾಜ್ಯದೆಡೆಗೆ ನಾವು ಗಮನ ಹರಿಸಲು ಹಾಗೂ ಅದಕ್ಕಾಗಿ ಶ್ರಮಿಸಲು ವರ ನೀಡಲೆಂದು ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ಜೀವನದ ತೊಂದರೆಗಳಲ್ಲಿ ನಾವು ಚದುರಿ ಹೋಗದೆ ದೃಢವಾಗಿ ನಿಂತು ಕ್ರಿಸ್ತರ ನೈಜ ಸಾಕ್ಷಿಗಳಾಗಿ ಕಾರ್ಯವಹಿಸಲು ಕರುಣಿಸಲೆಂದು ಪ್ರಾರ್ಥಿಸೋಣ. ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಕ್ರಿಸ್ತರ ಪುನರುತ್ಥಾನವು ಶಿಷ್ಯರಲ್ಲಿ ಸಂತೋಷವನ್ನು ತಂದಂತೆ ನಮ್ಮ ದೈನಂದಿನ ಜೀವನದಲ್ಲಿ ನಾವು ಪುನರುತ್ಥಾನರಾದ ಕ್ರಿಸ್ತರ ಅನುಭವವನ್ನು ಪಡೆಯಲು ಹಾಗೂ ಅನುಭವದ ಸಂತೋಷವನ್ನು ಗ್ರಹಿಸಿಕೊಳ್ಳಲು ವರ ನೀಡಲೆಂದು ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ವೈಯಕ್ತಿಕ ಕೋರಿಕೆಗಳಿಗಾಗಿ ಪ್ರಾರ್ಥಿಸೋಣ. ನಮ್ಮ ಕುಟುಂಬಕ್ಕಾಗಿ, ಕುಟುಂಬದ ಪ್ರತಿಯೊಬ್ಬ ಸದಸ್ಯರಿಗಾಗಿ ಪ್ರಾರ್ಥಿಸೋಣ. ಅನಾರೋಗ್ಯದಿಂದ ನರಳುತ್ತಿರುವ ಎಲ್ಲರಿಗಾಗಿ ಪ್ರಾರ್ಥಿಸೋಣ.
ತಾಯಿ ಧರ್ಮಸಭೆಗಾಗಿ ಪ್ರಾರ್ಥಿಸೋಣ. ಹೊಸ ಜಗದ್ಗುರುಗಳನ್ನ ಕಾರ್ಡಿನಲ್ಗಳು ಆಯ್ಕೆ ಮಾಡುವ ಈ ಸಮಯದಲ್ಲಿ ಅವರೆಲ್ಲರನ್ನ ಪವಿತ್ರಾತ್ಮರು ಅಭಿಷೇಕಿಸಿ ಮಾರ್ಗದರ್ಶನ ನೀಡಲಿ ಎಂದು ಪ್ರಾರ್ಥಿಸೋಣ. ನಮ್ಮ ಪ್ರತಿಯೊಬ್ಬರಿಗಾಗಿ ಪ್ರಾರ್ಥಿಸೋಣ. ನಮ್ಮ ಹತ್ತಿರವೇ ಇರುವ ಪ್ರಭು ಯೇಸು ಕ್ರಿಸ್ತರನ್ನ ಕಂಡುಕೊಳ್ಳುವಂತಹ ವಿಶ್ವಾಸ ನಮ್ಮದಾಗಲಿ. ನಮ್ಮೊಂದಿಗೆ ಮಾತನಾಡುತ್ತಿರುವ ಪ್ರಭು ಯೇಸು ಕ್ರಿಸ್ತರನ್ನ ಅರಿತುಕೊಳ್ಳುವ ವಿಶ್ವಾಸ ನಮ್ಮದಾಗಲಿ ಎಂದು ನನಗಾಗಿ ಪ್ರಾರ್ಥಿಸಿ ಎಂದು ಅನೇಕರು ನಮ್ಮಲ್ಲಿ ಕೇಳಿಕೊಂಡಿದ್ದಾರೆ. ಅವರೆಲ್ಲರಿಗಾಗಿ ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ನೀವು ಸದಾ ನಮ್ಮೊಂದಿಗಿದ್ದೀರಿ. ನಮ್ಮ ವಿಶ್ವಾಸವನ್ನ ನಿಮ್ಮ ವಾಕ್ಯದ ಮೂಲಕ, ದಿವ್ಯ ಸಂಸ್ಕಾರಗಳ ಮೂಲಕ ಬಲಪಡಿಸುತ್ತಲೇ ಇದ್ದೀರಿ. ಇದನ್ನ ಅರಿತುಕೊಂಡು ನಿಮ್ಮಲ್ಲಿ ನಮ್ಮ ವಿಶ್ವಾಸವನ್ನ ನಾವು ಬಲಪಡಿಸಿಕೊಳ್ಳುವಂತೆ ನಮ್ಮನ್ನ ಪ್ರೇರೇಪಿಸಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ.